ಸರ್, ಇದು ಈಗ ಸಿದ್ದರಾಮಯ್ಯನವರ ಹತ್ರ ಇರುವಂತ ಕಾರು ಸ್ವಂತನ? ನನಗೆ ಆದ್ರೆ ನನ್ನ ಪ್ರಕಾರ ಅವ್ರ ಹತ್ರ ಕಾರ್ ಇಲ್ಲ, ಅವ್ರ ಹತ್ರ ಕಾರ್ ಇಲ್ಲ, ಮೊಬೈಲ್ ಇಲ್ಲ. ಮೊಬೈಲ್ ಇಲ್ಲ? ಇಲ್ಲ, ಮೊಬೈಲ್ ಇಲ್ಲ. ಮೊಬೈಲ್ ಅವ್ರು ಇಟ್ಕೊಳ್ಳೋದೇ ಇಲ್ಲ. ಅಂದ್ರೆ ಮೊಬೈಲ್ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಅಂದ್ರೆ ಅದರಿಂದ ಸೇವಿಂಗ್ಸ್ ಮಾಡ್ತಾರೆ, ನನ್ಗೆ ಗತಿ ಇಲ್ಲ ಅಂತಲ್ಲ. ಈಗ ಅವರು ಒಂದು ಮೊಬೈಲ್ ಬೇಕಾದ್ರೆ ಒಂದು 10 ಜನ ಬಂದು ಯಾವ್ಯಾವ್ದು ಮೊಬೈಲ್, ಅವ್ರು ಮೊಬೈಲ್ ಇಟ್ಕೊಳ್ಳೋದಿಲ್ಲ. ಅವ್ರು ಮೊಬೈಲ್ ಇಟ್ಕೊಳ್ಳೋದಿಲ್ಲ. ಅದು ಅವರ PS ಇಲ್ಲದ್ರೆ ಈಗ ಮೀಡಿಯಾ ಅಡ್ವೈಸರ್ ಪ್ರಭಾಕರ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಮೊಬೈಲ್ ಇರುತ್ತೆ. ಅವರು ಮನೆಗೆ ಹೋಗಿ ಅವರ ಬೆಡ್ರೂಮಿಗೆ ಹೋದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಆಮೇಲೆ ಗನ್ಮ್ಯಾನ್ಗಳು ಏನಾದ್ರು ಫೋನ್ ಮಾಡಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರ್ಬೇಕು. ಆಂಟಿ ಕರಪ್ಷನ್ ಆಕ್ಟ್ ಅದನ್ನು ಲಾಗು ಮಾಡುವಾಗ ಇನ್ನು 163 ಏನು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಕೊಡ್ತಾಗ್ಲೂ ಸಿದ್ದರಾಮಯ್ಯನವರು ಬಹಳ ಕ್ಲೆವರ್ ರಾಜಕಾರಣಿ. ಆ ವಿಷಯದಲ್ಲಿ ಅವರಿಗೆ ದುಡ್ಡು ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚು ಇರಬಾರದು, ಮತ್ತು ಈ ರೀತಿ ಅಡ್ಡ ಮಾರ್ಗದ ಮೂಲಕ ನಾವು ಮಾಡಬಾರದು ಎನ್ನುವುದು ಅವರಿಗೆ ಬಹಳ ಸ್ಪಷ್ಟತೆ ಇದೆ. ನೋಡಿದ್ ಬಿಡಿ, ಈಗ ನಿನ್ನೆ ರಾಮಕೃಷ್ಣ ಹೆಗಡೆ ಸಂಸ್ಥಾಪನಾ ದಿನಾಚರಣೆ ಆಯ್ತಲ್ಲ, 2014ರಲ್ಲಿ ರಾಮಕೃಷ್ಣ ಹೆಗಡೆ ಅವರದ್ದು ಸಂಸ್ಥಾಪನಾ ದಿನಾಚರಣೆ ಆಗಿತ್ತು. ಇವರು ಹೋಗಿ ಲೆಕ್ಚರ್ ಕೊಟ್ಟಿದ್ರು. ಇವರು ಹೇಳಿದ್ರು, ನಾನೇನು ಪರಮ ಪ್ರಾಮಾಣಿಕ ಅಲ್ಲ ಅಂತ ಹೇಳಿದ್ರು. ಅದನ್ನು ವಿವರಿಸಿದ್ರು ಅವರು. ನೋಡಿ, ಈ ರಾಜಕಾರಣದಲ್ಲಿ ಇರಬೇಕಾದ್ರೆ ನಾವು ಬಹಳ ಪ್ರಾಮಾಣಿಕರಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಇಲೆಕ್ಷನ್ಗೆ ದುಡ್ಡು ಬೇಕಾಗುತ್ತೆ. ಇಲೆಕ್ಷನ್ ದುಡ್ಡು ಯಾರು ಕೊಡ್ತಾರೆ? ದುಡ್ಡಿದ್ದವರು, ಉದ್ಯಮಿಗಳು, ಯಾವುದಾದ್ರೂ ಅಬ್ಕಾರಿ ಲಾಬಿಯವರು, ಈ ರಿಯಲ್ ಎಸ್ಟೇಟ್ ಇಂಥವ್ರು ದುಡ್ಡು ಕೊಡ್ತಾರೆ, ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಅವ್ರು ದುಡ್ಡು ಕೊಟ್ಟವರು ಸುಮ್ಮನೆ ಇರ್ತಾರಾ? ಅವ್ರು ಸುಮ್ಮನೆ ಇರೋದಿಲ್ಲ. ನೀವು ಅಧಿಕಾರಕ್ಕೆ ಬಂದ ಕೂಡಲೇ ಅವರಿಗೆ ಯಾವುದು ಲಾಭದ ಫೈಲ್ಗಳ ನಿಮ್ಮ ಮುಂದೆ ಇಡ್ತಾರೆ. ನೀವು ಋಣದಲ್ಲಿ ಇರ್ತೀರಿ ಅವರ ದುಡ್ಡಿನ, ಅದಕ್ಕೆ ಸಿಗ್ನೇಚರ್ ಆಗ್ತೀರಿ. ಎಕ್ಸಾಕ್ಟ್ಲಿ. ಇದೆ ಅದನ್ನೇ ಹೇಳ್ತಾ ಇರೋದು. ಅದನ್ನು ಸಿಕ್ಕಿಸುವ ಪ್ರಯತ್ನ. ಉದಾಹರಣೆಗೆ ನೀವು ಆಂಟಿ ಕರಪ್ಷನ್ ಆಕ್ಟ್ ಏನ್ ಹೇಳುತ್ತೆ, ಕರಪ್ಷನ್ ಅದ್ರ ಡೆಫಿನೇಷನ್ ಬೇಕಾದ್ರೆ ಯಾರಾದ್ರೂ ಎಕ್ಸ್ಪರ್ಟ್ ಹತ್ರ ಕೇಳಿ. ಕರಪ್ಷನ್ ಏನಂದ್ರೆ ಯಾವ ವ್ಯಕ್ತಿ ಅಧಿಕಾರದಲ್ಲಿ ಇರ್ತಾರೆ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಒಂದು ಪ್ರಕರಣದಲ್ಲಿ ಅವರು ಅಕ್ರಮವಾಗಿ ಯಾವುದೋ ಒಂದು ಫೈಲಿಗೆ ಸೈನ್ ಹಾಕಿದ್ರೆ, ಯಾವುದೋ ಒಂದು ಪ್ರಕರಣ ಅಕ್ರಮವಾಗಿ ನಡೆಸಿದ್ರೆ, ಅದರಿಂದ ಅವರಿಗೆ ವೈಯಕ್ತಿಕ ಫೈನಾನ್ಷಿಯಲ್ ಲಾಭ ಆಗಿದ್ರೆ ಮತ್ತು ಸರ್ಕಾರಕ್ಕೆ ಅದರಿಂದ ನಷ್ಟ ಆಗಿದ್ರೆ, ಆಗ ಅದು ಆಕ್ಟ್ ಅದಕ್ಕೆ ಅಪ್ಲೈ ಆಗುತ್ತೆ ಸಾರ್ವಜನಿಕವಾಗಿ. ಅಲ್ಲ ಅಂದ್ರೆ ಈಗ ನಾನು ಸರ್ಕಾರಿ ನೌಕರ ಅಲ್ಲ, ನಾನು ಮಾಡಿದ್ದು ಬೇರೆ ಕ್ರಿಮಿನಲ್ ಕೇಸು. ಆಂಟಿ ಕರಪ್ಷನ್ ಆಕ್ಟ್ ನನ್ನ ಮೇಲೆ ಲಾಗು ಮಾಡ್ಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಉಪಮುಖ್ಯಮಂತ್ರಿ ಆಗಿದ್ದಾಗ, ಇಲ್ಲೇ ಶಾಸಕರಾಗಿದ್ದಾಗ ಆ ರೀತಿ ಯಾವುದಾದ್ರೂ ಒಂದು ಫೈಲಿಗೆ ಒಂದು ಸಿಗ್ನೇಚರ್, ಒಂದು ನೋಟು, ಇದರಲ್ಲಿ ಇವರು ಒಂದೊಮ್ಮೆ ಈಗ ಅಂಥದ್ದು ಏನಾದ್ರು ನಡೆದಿದ್ರೆ ಅದು ಅವರ ಪತ್ನಿ ಪಾರ್ವತಿಯವರ ಮೇಲೆ ಅದು ಆ ಎಲಿಗೇಷನ್ ಬರಬೇಕು. ಇದರಲ್ಲಿ ಅದು ಕೂಡ ಏನು ಮೇಲ್ನೋಟಕ್ಕೆ ಏನು ಕಾಣ್ತಾ ಇಲ್ಲ, ಈಗ ಮಾಡಿದ್ರು ಕಾಣ್ತಾ ಇಲ್ಲ. ಅದಕ್ಕೆ ಅನಗತ್ಯ ಈಗ ಇವರನ್ನು ಚುಚ್ಚಲಿಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಅದನ್ನು ಕನೆಕ್ಟ್ ಮಾಡಿದ್ದಾರೆ ಅಷ್ಟೇ. ಈಗ ಮೂಲ ಹೋಗಿ ನಾನು ಬೇಡಪ್ಪ, ನೀವು ನಮ್ಮ ಸೈಟ್ ನೀವು ತಗೊಂಡ್ಬಿಡಿ, ನಮ್ಮ ಜಾಗ ಕೊಡಿ ಅಂದ್ಬಿಟ್ರೆ ಯಾರು? ಈಗ ಸಿದ್ದರಾಮಯ್ಯನವರ ಪತ್ನಿ ಈ ಸೈಟ್ ನಮಗ್ ಬೇಡ, ನಮ್ ಜಾಗ ನಮಗ್ ಕೊಡಿ ಅಂದ್ರಿ. ಅಲ್ಲ, ಅದನ್ನೇ ಕೇಳ್ತಾ ಇದ್ರು ಅವರು ಹೇಳಿದ್ರು, ಆ ಸೈಟೇ ನಮ್ಗೆ ಅಂದ್ರೆ ಅವರು ಈಗ ಅಲ್ಲಿ ಸೈಟ್ ಇಲ್ಲ ಎನ್ನುವ ಕಾರಣಕ್ಕಾಗಿ ಈಗ ಸರ್ಕಾರ ಒಂದು ಕಾನೂನು ಮಾಡಿರುತ್ತೆ, ಯಾರಿಗೆಲ್ಲ ಭೂಮಿ ಕಳ್ಕೊಂಡಿದ್ದಾರೆ ಆ ಭೂಮಿ ಕೊಡ್ಬೇಕಂತ ಕೇಳಿದ್ದೆ. ಇವರು ಏನು ಹಠ ಮಾಡಿ ಕೂತಿಲ್ಲ, ನನಗೆ ಕೆಸರೆ ಗ್ರಾಮದಲ್ಲಿ ನನ್ನ 3 ಎಕರೆ 16 ಸೆಂಟ್ ಜಮೀನೇ ಕೊಡ್ಬೇಕು ಅಂತ ಇವರೇನು ಹಠ ಮಾಡಿ ಕೂತಿಲ್ಲ. ಸರ್ಕಾರದ ಒಂದು ಕಾನೂನು ಇದೆ, ಆ ಕಾನೂನಿಗೆ ಅನ್ವಯವಾಗಿ 50-50 ರೇಷಿಯೋದಲ್ಲಿ ಏನು ಕೊಡ್ತೀರಿ ಅದನ್ನ ಅಷ್ಟು ಕೊಟ್ಟು ಬಿಡಿ ಅಂತ ಕೇಳಿದರೆ ಅಲ್ಲಿಗೆ ಮುಗೀತು. ಅವ್ರು ಕೊಟ್ಟಿದ್ದಾರೆ, ಇವರಿಗೆ ರಿಜಿಸ್ಟರ್ ಆಗಿದೆ, ಅಲ್ಲಿಗೆ ಫಿನಿಶ್ ಅದು. ಈಗ ಅದನ್ನ ಎತ್ಕೊಂಡು ಅದು ಕೂಡ ಯಾರು ಈಗ ನೋಡಿ ನಿನ್ನೆ ಅದು ಮನು ಸಿಂಘಿ ಅವರು ಕೋರ್ಟಲ್ಲಿ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಈಗಿನ ನೀವು ಆಂಟಿ ಕರಪ್ಷನ್ ಆಕ್ಟ್ ಅದನ್ನು ಲಾಗು ಮಾಡುವಾಗ ಇನ್ನು 163 ಏನು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಕೊಡ್ತಾಗ್ಲೂ ಯಾರೋ ಒಬ್ಬರು ಹಾದಿ ಹೋಕರು ಬಂದು ಕಂಪ್ಲೇಂಟ್ ಕೊಟ್ಟು ಕೂಡಲೇ ಅದನ್ನು ಎಂಟರ್ಟೈನ್ ಮಾಡಬಾರದು ಅಂತ ಇದೆ. ಯಾರಾದರೂ ಒಂದು ಪೊಲೀಸರು ಇಲ್ಲಿದ್ರೆ ತನಿಖಾ ಸಂಸ್ಥೆ ಅವರು ಏನಾದರೂ ತನಿಖೆ ಮಾಡಿ ಅದು ಕೊಟ್ಟರೆ, ಈಗ ನೋಡಿ ಯಡಿಯೂರಪ್ಪನ ಕೇಸಲ್ಲಿ 2011ರಲ್ಲಿ ಕೊಟ್ಟಾಗ ನನಗೆ ಅದರಲ್ಲಿ ಇಬ್ಬರು ಅಡ್ವೊಕೇಟಲ್ಲಿ ಒಬ್ಬರು ನನ್ನ ಫ್ರೆಂಡ್ ಅವರು, ಆಯ್ತಾ. ನಾನು ಆಗ ಆಕ್ಟಿವ್ ಆಗಿ ಜರ್ನಲಿಸಮ್ನಲ್ಲಿ ಇದ್ದವನು. ನಾನು ಅದನ್ನು 1600 ಪುಟಗಳ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ್ದಾರೆ. ಅದರ ನಂತರ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಆಗಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲಿಗೆ ಹೋಗಿದ್ರು, ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ತನಿಖೆ ಮಾಡಲಿಕ್ಕೆ ಹೋದಾಗ ಅಕ್ರಮ ಗಣಿದ್ದು ಅವರಿಗೆ ತಡೀತಾರೆ, ಅವರು ರಾಜೀನಾಮೆ ಕೊಡ್ತಾರೆ. ಇಂಥದ್ದೆಲ್ಲ ಹಗರಣಗಳಾಗಿದೆ.
ಸೊ ಇದರಿಂದಾಗಿ ಇದು ಬಹಳ ಸ್ಪಷ್ಟವಾಗಿ ಇವರನ್ನು ಶಿಕ್ಷಾಕೊಳ್ಳುವ ಪ್ರಯತ್ನ ಅದು ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಮಲ್ಲ, ನೀವು ಅದನ್ನು ಸ್ಟಡಿ ಮಾಡಿದ್ರು ನಿಮಗೆ ಕಾಣುತ್ತೆ. ಬಟ್ ಇದು ಕೊನೆಗೆ ಮುಟ್ಟುದು ಇದು ಇದೇ ತರನೇ ಹೋಗುತ್ತೆ ಅಂತೀರ ಕೊನೆವರೆಗೂ? ಇಲ್ಲ, ಅದು ನಾನು ಬಹಳ ಕಡೆ ಹೇಳಿದ್ದೇನೆ ಇದನ್ನು. ಅಂದ್ರೆ ಈಗ ಇಲ್ಲಿ 2 ನ್ಯಾಯಾಲಯ ಇದೆ. ಒಂದು ಸಂವಿಧಾನದತ್ತವಾಗಿ ನಡೆಯುವ ನ್ಯಾಯಾಲಯ, ಅದರ ಪ್ರಕಾರ ನಡೆದಿದ್ರೆ ಇದರಲ್ಲಿ ಏನೂ ಆಗಬಾರದು. ಯಾಕೆಂದ್ರೆ ಒಂದು ನೋಡಿ, ಗವರ್ನರ್ ಬಹಳ ಮಂದಿ ಹೇಳ್ತಾರೆ ಯಡಿಯೂರಪ್ಪರ ಕಾಲದಲ್ಲಿ ಗವರ್ನರ್ ಕೊಟ್ಟಿಲ್ವಾ ಪ್ರಾಸಿಕ್ಯೂಷನ್ ಅಂತ. ಯಡಿಯೂರಪ್ಪನ ವಿರುದ್ಧ 2 ಪ್ರಾಸಿಕ್ಯೂಷನ್ ಕೊಟ್ಟರು. ಒಂದು 2011ರಲ್ಲಿ ಈ ಅಡ್ವೊಕೇಟ್ಗಳೆಲ್ಲ ಕೊಟ್ಟ ನಂತರ ಅವರು ಕೊಡ್ತಾರೆ. ಅದನ್ನು ಸ್ಟಡಿ ಮಾಡಿ ಅವರು ಸುಪ್ರೀಂ ಕೋರ್ಟ್ನ ವಕೀಲರಾಗಿದ್ದರು, ಅವರಿಗೆ ಕಾನೂನು ಗೊತ್ತಿತ್ತೆ, ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಕೊಟ್ಟಿರ್ತಾರೆ. ಇನ್ನೊಂದು ಆದರೆ ಆ ಕೊಟ್ಟಿದ್ದು ಕೂಡಲೇ ಯಡಿಯೂರಪ್ಪ ಏನು ರಾಜೀನಾಮೆ ಕೊಡುವುದಿಲ್ಲ. ಅವರು ರಾಜೀನಾಮೆ ಕೊಟ್ಟದ್ದು ಅದರ ನಂತರ, ಈ ಗಣಿಯದ್ದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ ನಂತರ, ಆಮೇಲೆ ಈ ಪ್ರಾಸಿಕ್ಯೂಷನ್ಗೆ ಏನು ಪರ್ಮಿಷನ್ ಕೊಟ್ಟಿದ್ರು ಈ ಪ್ರೇರಣಾ ಟ್ರಸ್ಟ್ಗೆ ಸಂಬಂಧಿಸಿದ್ದು, ಅದನ್ನು ಎಲ್ಲ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಆ ತನಿಖೆಯ ಮೇಲೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. ಇದರಲ್ಲಿ ತನಿಖೆ ಆಗಿಲ್ಲ. ಈಗ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು, ಯಾರಾದರೂ ಲೋಕಾಯುಕ್ತಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಮೊದಲು ಲೋಕಾಯುಕ್ತ ಒಂದು ತನಿಖೆ ಮಾಡಿ, ಆ ತನಿಖೆಯಲ್ಲಿ ಈಗ ಕುಮಾರಸ್ವಾಮಿ ವಿರುದ್ಧ ಏನು ಜಂತಕಲ್ ಮೈನಿಗೆ ಸಂಬಂಧಿಸಿದಾಗಿ ತನಿಖೆ ಮಾಡಿದ್ದಾರೆ, ಆ ತನಿಖಾ ವರದಿ ಇದೆ. ಆ ತನಿಖಾ ವರದಿಯ ಮೇಲೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು. ಆ ರೀತಿಯ ಒಂದು ತನಿಖೆ ಮಾಡಿ ಆ ತನಿಖಾ ವರದಿಯನ್ನು ಕೊಂಡೋಗಿ ಕೊಟ್ಟುಬಿಟ್ಟು ರಾಜ್ಯಪಾಲರಿಗೆ ಲೋಕಾಯುಕ್ತ ಸಲ್ಲಿಸಿದ್ದು ಕುಮಾರಸ್ವಾಮಿ ವಿರುದ್ಧ. ಸೊ ಲೋಕಾಯುಕ್ತ ಸಲ್ಲಿಸಿದಾಗ ಆಗ ಅದು ಪ್ರಾಸಿಕ್ಯೂಷನ್ ಕೊಡ್ಬೋದು. ಇದು ಯಾವೊಬ್ಬ RTI ಆಕ್ಟಿವಿಸ್ಟ್ ಅವರ ಮೇಲೆ ಬೇರೆ ಆರೋಪಗಳು ಬೇರೆ ಇದೆ, ಈ ರೀತಿ ಮಿಸ್ಯೂಸ್ ಮಾಡಿದೆ. ಸುಪ್ರೀಂ ಕೋರ್ಟೇ ಅವರ 20 ಲಕ್ಷ ರೂಪಾಯಿ ದಂಡ ಹಾಕಿದೆ. ಆಮೇಲೆ ಉಳಿದವರು ಕೂಡ ಅವರ ಉದ್ಯೋಗ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದವರು, ಈ ರೀತಿ ಎಲ್ಲ ಇದೆ. ಈಗ ನಿನ್ನೆ ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಅವರು ಒಬ್ಬರ ಬಗ್ಗೆ ಇದನ್ನೆಲ್ಲ ಹೊರಗೆ ತಂದಿದ್ದಾರೆ, ಅವರ ಮೇಲೆ ಏನೆಲ್ಲ ಆರೋಪಗಳಿದೆ ಅಂತ. ಆ ರೀತಿ ಇದ್ದಾಗ ನೀವು ಒಬ್ಬ ಮುಖ್ಯಮಂತ್ರಿ 40 ವರ್ಷಗಳ ರಾಜಕೀಯದಲ್ಲಿದ್ದರೆ, ಅವರ ಮೇಲೆ ಇಲ್ಲಿಯವರೆಗೆ ಯಾವ ಹಗರಣಗಳಿಲ್ಲ ಅಂಥವರ ವಿರುದ್ಧ ನೀವು ಒಂದು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅದನ್ನು 24 ಗಂಟೆ ಒಳಗಡೆ ನೀವು ನೋಟಿಸ್ ಕಳಿಸಿ ಎಕ್ಸ್ಪ್ಲನೇಷನ್ ತಗೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿದೆಯಲ್ಲ, ಇದು ಬಹಳ ಮೇಲ್ನೋಟಕ್ಕೆ ಅಂದರೆ ರಾಜಕೀಯ ಸಂಬಂಧ ಇಲ್ಲದವರಿಗೂ ಕೂಡ ಅನಿಸುತ್ತೆ ಇದರ ಹಿಂದೆ ಏನಾದರೂ ದುರುದ್ದೇಶ ಇದೆ ಅಂತ ಅನಿಸುತ್ತೆ. ಸಂಬಂಧಪಟ್ಟಂತ ಫ್ಯಾಮಿಲಿ ಸಂಬಂಧಿತ ವಿಷಯ. ಅದು ಸ್ವತಃ ಸಿದ್ದರಾಮಯ್ಯ ಅವರ ಹೆಸರಲ್ಲೂ ಇಲ್ಲ, ಸಿದ್ದರಾಮಯ್ಯ ಹೆಸರದಲ್ಲೂ ಇಲ್ಲ. ಸರ್, ಇದು ಈಗ ಹೇಳ್ತಾ ಇದ್ದಾರೆ ನೀವು ಅವರ ಹತ್ತಿರದಲ್ಲಿ ಇದ್ದಂತ ಸಿದ್ದರಾಮಯ್ಯನವರ ಕಾರುಗಳು, ಮನೆ ಎಲ್ಲ ಏನಿದೆ ಸರ್ ಅವ್ರ ಹತ್ರ ಏನಾದ್ರು? ಅಲ್ಲಲ್ಲ, ಅವರು ನೋಡಿ 40 ವರ್ಷ ರಾಜಕೀಯದಲ್ಲಿದ್ದಾರೆ. ಈಗ ನಾನೇ 5 ವರ್ಷ ಮಾಧ್ಯಮ ಸಲಹೆಗಾರನಾಗಿದ್ದೆ. ನನಗೆ ಹತ್ತಿರ 2 ರಿಂದ 3 ಲಕ್ಷ ರೂಪಾಯಿ ಬರ್ತಾ ಇತ್ತು. ನಾನು ಹೇಳೋದು ನಮ್ಮ ಮನೆ ಬಾಡಿಗೆ, ಆಮೇಲೆ ನನ್ನ ಭತ್ತೆ ಗಿತ್ತೆ ಎಲ್ಲ ಬರ್ತಾ ಇದೆ. ಪ್ರತಿ ತಿಂಗಳು ಅಷ್ಟು 2.5 ರಿಂದ 3 ಲಕ್ಷ ರೂಪಾಯಿ ಬರ್ತಾ ಇತ್ತು. ನನಗೆ ಹೇಳಿದೆ ಉದಾಹರಣೆಗೆ, ನನ್ನಂತ ಒಂದೇ, ನಾನು 5 ವರ್ಷ ಇದ್ದೆ. 5 ವರ್ಷಕ್ಕೆ ಎಷ್ಟು ದುಡ್ಡು ಬರ್ಬೋದು ನೀವು ಯೋಚನೆ ಮಾಡಿ. ನಾನು ಅದನ್ನು ಸರಿಯಾಗಿ ಇನ್ವೆಸ್ಟ್ ಮಾಡಿದರೆ ನನಗೊಂದು ಸೈಟು ಮನೆ ತಗೊಳ್ಳೋದು ಕಷ್ಟನಾ? ಇಲ್ಲ. ಇವರು ಶಾಸಕರಲ್ಲ, ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಇಂಥವರಲ್ಲಿ ಒಂದಷ್ಟು ಜಾಗ ಅವರು ಮೊನ್ನೆ ಅಲ್ಲಿ ಹೇಳಿದ್ದಾರೆ. ಆದರೆ ಅವರಿಗೂ ನಮಗೂ ಇರೋ ವ್ಯತ್ಯಾಸ ಏನಂದ್ರೆ, ಅವರು ಪ್ರತಿ ಸರಿ ಇಲೆಕ್ಷನ್ ಖರ್ಚು ಮಾಡಬೇಕಾಗತ್ತೆ ದುಡ್ಡು. ಅವರು ಹೇಳಿದ್ರಲ್ಲ, ಅವರಿಗೆ ಇದೇ ಮೂಡದಿಂದ ಹಿಂದೆ ಒಂದು ಸೈಟ್ ಅಲಾಟ್ ಆಗಿದ್ದನ್ನು ಮೊನ್ನೆ ಅವರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು. ಅಲಾಟ್ ಆಗಿತ್ತು, ಒಂದು ಮನೆನೂ ಕಟ್ಟಿದ್ದೆ, ಆದರೆ ಇಲೆಕ್ಷನ್ಗೆ ಬಂದಾಗ ಇಲೆಕ್ಷನ್ನ ಸಾಲ ಆಯಿತು, ಅದನ್ನು ಮಾರಿಬಿಟ್ಟೆ ಅಂತ. ಆಯ್ತಾ? ಇವತ್ತು ಯಾವ ರಾಜಕಾರಣಿದ್ದು ಅವರ ಅಧಿಕೃತವಾದ ಆಸ್ತಿ ಎಲ್ಲ ಇದೆಯಲ್ಲ, ಅದೇನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಅವ್ರು ಇಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಇನ್ಕಮ್ ಅಫಿಡವಿಟ್ ಹಾಕ್ಲೇಬೇಕು. ಆ ಅಫಿಡವಿಟ್ ಪ್ರಕಾರ ಏನಿದೆ ಅದು ಇದೆ. ಅವ್ರಿಗೆ ವಿಜಯನಗರದಲ್ಲಿ ಒಂದು ಮನೆ ಏನೋ ಇದೆ, ಅವ್ರಿಗೆ ಮೈಸೂರಲ್ಲಿ ಮನೆ ಇಲ್ಲ, ಈಗ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಅವರು, ಅದೆಲ್ಲವೂ ಇದೆ. ಆದರೆ ನಾನು ಅವರನ್ನು ಗಮನಿಸಿದಾಗೆ, ನಿಮ್ಮ ಮೂಲಭೂತ ಪ್ರಶ್ನೆಗೆ ಬರ್ತೇನೆ, ಅವ್ರು ಗಮನಿಸಿದಾಗೆ ಸಾಮಾನ್ಯವಾಗಿ ರಾಜಕಾರಣಿಗಳಲ್ಲಿ 2 ವಿಷಯದ ಒಂದು ಬಹಳ ದೊಡ್ಡ ಮೋಹ ಇರುತ್ತೆ. ಒಂದು ಅಧಿಕಾರ, ಇನ್ನೊಂದು ದುಡ್ಡು. ನೀವು ಅಧಿಕಾರದ ಮೋಹ ಇಲ್ಲದಿದ್ದವರು ಅವರು ರಾಜಕೀಯಕ್ಕೇನೆ ಬರುವುದಿಲ್ಲ. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಅಧಿಕಾರದ ಜೊತೆಗೆ ದುಡ್ಡಿನ ವ್ಯಾಮೋಹ ಜಾಸ್ತಿ ಆಗಿದೆ. ಅಂದರೆ ದುಡ್ಡಿನ ಮೂಲಕನೇ ರಾಜಕಾರಣ ನಡೆಸಬಹುದು ಅಂತ ತಿಳ್ಕೊಂಡವರು ಬಹಳ ಮಂದಿ ಇದ್ದಾರೆ.
ಆದರೆ ಅದು ಮತ್ತೆ ಮತ್ತೆ ಕೇವಲ ದುಡ್ಡಿನಿಂದ ರಾಜಕಾರಣ ನಡೆಸಲಿಕ್ಕೆ ಆಗುವುದಿಲ್ಲ ಎನ್ನುವುದನ್ನು ಇಂಡಿಯಾದ ಡೆಮೋಕ್ರಸಿ ಪ್ರೂವ್ ಮಾಡಿದೆ. ಇಲ್ಲದಿದ್ದರೆ ಅದಾನಿ ಅಂಬಾನಿ ಅವರೇ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ರು. ಆಯ್ತಾ? ಅದು ಆಗೋದಿಲ್ಲ. ಈ ಜನಾರ್ದನ್ ರೆಡ್ಡಿ ಯಾವತ್ತೂ ಚೀಫ್ ಮಿನಿಸ್ಟರ್ ಆಗಬೇಕಿತ್ತು, ದುಡ್ಡಿದ್ದವಾಗಿದೆ. ಅದು ಆಗೋದಿಲ್ಲ. ನೀವು ರಾಜಕಾರಣದಲ್ಲಿ ನೀವು ಬರಬೇಕಾದ್ರೆ ನೀವು ಜನರ ಪ್ರೀತಿಯ ಬೆಂಬಲದ ಆಸ್ತಿ ನಿಮಗಿರಬೇಕು. ಮುಖ್ಯವಾಗಿ ಸಿದ್ದರಾಮಯ್ಯನವರು ಅದು ತಿಳ್ಕೊಂಡಿದ್ದಾರೆ. ಆಮೇಲೆ ನಾನು ಅವರನ್ನು ಗಮನಿಸಿದಾಗೆ ದುಡ್ಡಿನ ಒಂದು ವ್ಯಾಮೋಹ ಇಲ್ಲ. ಈಸ್ ನಾಟ್ ಗ್ರೀಡಿ. ಸಾಮಾನ್ಯವಾಗಿ ದುಡ್ಡು ದುಡ್ಡು ರಾಜಕಾರಣಿಗಳು ಎಲ್ಲದರಲ್ಲೂ ದುಡ್ಡು ಅಂತ ಹೇಳ್ತಾರೆ, ಅವರಲ್ಲಿಲ್ಲ. ಅದು ಅವರಿಗೆ ನೋಡಿ, ಒಂದು ಈಗ ಬಹಳ ಮಂದಿ ರಾಜಕಾರಣಿಗಳು ಮುಂದಿನ 10 ತಲೆಮಾರಿಗೆ ಆಗೋಷ್ಟು ದುಡ್ಡು ಮಾಡಿರ್ತಾರೆ ಅಂತ ಹೇಳ್ತಾರೆ. ಕೊನೆಗೆ ಏನೋ ರೈಡ್ ಆಗುತ್ತೆ, ಮತ್ತೊಂದಾಗುತ್ತೆ. ಅವನ ಜೀವಮಾನದಲ್ಲಿ ಅದನ್ನು ಪೂರ್ತಿ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಕೊನೆಗೆ ಉಳ್ಕೊಂಡು ಹೋಗುದೇನಂದ್ರೆ, ಅವನ ಆಸ್ತಿ ಏನಂದ್ರೆ ಇವನೊಬ್ಬ ಭ್ರಷ್ಟ ಎನ್ನುವ ಒಂದು ಪಟ್ಟ ಮಾತ್ರ ಉಳ್ಕೊಳ್ಳು ಸತ್ತ ನಂತರ. ಸಿದ್ದರಾಮಯ್ಯನವರು ಬಹಳ ಕ್ಲೆವರ್ ರಾಜಕಾರಣಿ ಆ ವಿಷಯದಲ್ಲಿ. ಅವರಿಗೆ ದುಡ್ಡು ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಇರಬೇಕು, ಅದಕ್ಕಿಂತ ಹೆಚ್ಚು ಇರಬಾರದು, ಮತ್ತು ಈ ರೀತಿ ಅಡ್ಡ ಮಾರ್ಗದ ಮೂಲಕ ನಾವು ಮಾಡಬಾರದು ಎನ್ನುವುದು ಅವರಿಗೆ ಬಹಳ ಸ್ಪಷ್ಟತೆ ಇದೆ, ಮೊದಲಿನಲ್ಲಿದೆ. ನಿಮಗೆ ನಾನು ನೋಡಿ, ನೀವಿವತ್ತಾದ್ರೂ ನೋಡಿದ್ದು ಉಂಟಾ? ಸಿಂಪಲ್ ಆಗಿ ಯಾರೋ ಬಂದ್ರು, ಇಷ್ಟು ಕೊಡ್ತೇವೆ ಅಷ್ಟು ಕೊಡ್ತೇವೆ ಇದು ಮಾಡಿ. ಅಲ್ಲ, ನಾನು ನೋಡಿದ್ ಬಿಡಿ. ಈಗ ನಿನ್ನೆ ರಾಮಕೃಷ್ಣ ಹೆಗಡೆ ಸಂಸ್ಥಾಪನಾ ದಿನಾಚರಣೆ ಆಯ್ತಲ್ಲ, 2014ರಲ್ಲಿ ರಾಮಕೃಷ್ಣ ಹೆಗಡೆ ಅವರದ್ದು ಸಂಸ್ಥಾಪನಾ ದಿನಾಚರಣೆ ಆಗಿತ್ತು. ಇವರು ಹೋಗಿ ಲೆಕ್ಚರ್ ಕೊಟ್ಟಿದ್ರು. ಇವರು ಹೇಳಿದ್ರು, ನಾನೇನು ಪರಮ ಪ್ರಾಮಾಣಿಕ ಅಲ್ಲ ಅಂತ ಹೇಳಿದ್ರು. ಅದನ್ನು ವಿವರಿಸಿದ್ರು ಅವರು. ನೋಡಿ, ಈ ರಾಜಕಾರಣದಲ್ಲಿ ಇರಬೇಕಾದ್ರೆ ನಾವು ಬಹಳ ಪ್ರಾಮಾಣಿಕರಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಇಲೆಕ್ಷನ್ಗೆ ದುಡ್ಡು ಬೇಕಾಗುತ್ತೆ. ಇಲೆಕ್ಷನ್ ದುಡ್ಡು ಯಾರು ಕೊಡ್ತಾರೆ? ದುಡ್ಡಿದ್ದವರು, ಉದ್ಯಮಿಗಳು, ಯಾವುದಾದ್ರೂ ಅಬ್ಕಾರಿ ಲಾಬಿಯವರು, ಈ ರಿಯಲ್ ಎಸ್ಟೇಟ್ ಇಂಥವ್ರು ದುಡ್ಡು ಕೊಡ್ತಾರೆ, ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಅವ್ರು ದುಡ್ಡು ಕೊಟ್ಟವರು ಸುಮ್ಮನೆ ಇರ್ತಾರಾ? ಅವ್ರು ಸುಮ್ಮನೆ ಇರೋದಿಲ್ಲ. ನೀವು ಅಧಿಕಾರಕ್ಕೆ ಬಂದ ಕೂಡಲೇ ಅವರಿಗೆ ಯಾವುದು ಲಾಭದ ಫೈಲ್ಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ನೀವು ಋಣದಲ್ಲಿ ಇರ್ತೀರ ಅವರ ದುಡ್ಡಿನ, ಅದಕ್ಕೆ ಸಿಗ್ನೇಚರ್ ಆಗ್ತೀರಿ. ಅಲ್ಲಿಂದ ಭ್ರಷ್ಟಾಚಾರ ಶುರುವಾಗಿರುತ್ತೆ. ಇದನ್ನು ಅವರು ಸಾರ್ವಜನಿಕವಾಗಿ ಹೇಳಿದ್ದು. ಅದಕ್ಕಾಗಿಯೇ ನನಗೆ ರಾಜಕೀಯನೇ ಬೇಡ ಅಂತ ಅನಿಸ್ತಾ ಇದೆ. ನಾನು ಇದು ನನ್ನ ಕೊನೆ ಅಂತ ಆ ಕಾಲದಲ್ಲಿ ಅವ್ರು ಹೇಳ್ತಾ ಬಂದದ್ದು ಆ ಕಾರಣಕ್ಕೆ. ಇಲ್ಲದಿದ್ದರೆ ಅವರು 24 ಗಂಟೆ ರಾಜಕೀಯವನ್ನೇ ಉಸಿರಾಟ ಮಾಡುವರು. ಅವರು ರಾಜಕೀಯ ಈ ಎಂಜಾಯ್ಸ್ ದಿ ಪಾಲಿಟಿಕ್ಸ್. ಅವರು ಏನು 10 to 6 ರಾಜಕಾರಣಿ ಅಲ್ಲ. ಅವರು 24 ಗಂಟೆ ರಾಜಕಾರಣಿ ಅವರು. ಆದರೆ ಅವರ